ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ಬೆಂಗಳೂರಿನಲ್ಲಿಂದು 27ನೇ ಇಂಧನ ತಂತ್ರಜ್ಞಾನ ಸಭೆ ಉದ್ಘಾಟಿಸಿದರು. ಇಂಧನ ಪೂರೈಕೆಯಲ್ಲಿನ ಅವಕಾಶಗಳು ಮತ್ತು ಸವಾಲುಗಳ ಕುರಿತು ಚರ್ಚೆ ನಡೆಸಲಾಯಿತು. ಇದಕ್ಕೂ ಮುನ್ನ ಭಾರತದಲ್ಲಿ ಇಂಧನ ಉತ್ಪಾದನೆ ಸ್ಥಿತಿಗತಿ ಕುರಿತ ಕಿರುಚಿತ್ರ ಪ್ರದರ್ಶಿಸಲಾಯಿತು. Bouquet of cutting-edge and path-breaking innovations. Extra Flow drag reducing agent. Developed by Indian Oil R&D, Extra Flow is an ultra-high molecular weight polymer. There will be hubs. ಬಳಿಕ ಹರ್ದೀಪ್ ಸಿಂಗ್ ಪುರಿ ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಇಂಧನ ವಲಯದಲ್ಲಿ ಉತ್ತಮ ಸಾಧನೆ ಮಾಡುತ್ತಿದೆ. ಮುಂದಿನ 20 ವರ್ಷಗಳಲ್ಲಿ ಭಾರತ ಇಡೀ ವಿಶ್ವಕ್ಕೆ 25% ಇಂಧನ ಪೂರೈಸುವ ಗುರಿ ಹೊಂದಲಾಗಿದೆ. ಜೊತೆಗೆ 2070ರ ವೇಳೆಗೆ ಇಂಗಾಲರಹಿತ ಇಂಧನ ಉತ್ಪಾದಿಸುವ ಉದ್ದೇಶವಿದ್ದು, ಇದನ್ನು ಸವಾಲಾಗಿ ಸ್ವೀಕರಿಸಿ ಆ ನಿಟ್ಟಿನಲ್ಲಿ ಎಲ್ಲರೂ ಒಗ್ಗೂಡಿ ಕಾರ್ಯನಿರ್ವಹಿಸಬೇಕಿದೆ ಎಂದರು. ವಿಕಸಿತ ಭಾರತ ಯೋಜನೆಯಡಿ ಸೌರ ವಿದ್ಯುತ್ ಮತ್ತು ಜೈವಿಕ ವಿದ್ಯುತ್ ಉತ್ಪಾದನೆಗೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ. ಕಳೆದ 5 ವರ್ಷಗಳಲ್ಲಿ ಇಂಧನ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಸಾಧಿಸಲಾಗಿದೆ ಎಂದು ತಿಳಿಸಿದರು. ದೇಶದ ಆರ್ಥಿಕತೆಯಲ್ಲೂ ಇಂಧನ ನಿರ್ಣಾಯಕ ಪಾತ್ರ ವಹಿಸಿದ್ದು, ಜಿಡಿಪಿಗೆ 6% ಕೊಡುಗೆ ನೀಡುತ್ತಿದೆ. ಪ್ರತಿನಿತ್ಯ 67 ಬಿಲಿಯನ್ ಜನರು ಪೆಟ್ರೋಲ್ ಬಳಕೆ ಮಾಡುತ್ತಿದ್ದು, ಇದನ್ನು ಕಡಿತಗೊಳಿಸುವ ಅನಿವಾರ್ಯತೆ ಇದೆ. ಇಂಧನ ಕ್ಷೇತ್ರದಲ್ಲಿ ನವೋದ್ಯಮಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಳವಾಗಿದೆ ಎಂದು ಸಚಿವರು ತಿಳಿಸಿದರು. 2025. The chemical industry plays a crucial role in India's economy, contributing around 6% to the GDP and generates employment for 5 million people. The refining sector needs to build new capacity with flexibility to change the product mix. I was asked this question by my boss once, saying we are talking about increasing the refining capacity, but how long will you need refining capacity for traditional fossil fuels? To which my quick answer, thanks to the education I get from all of you, is that we will have flexible integrated capacity and we still need to go very far on petrochemicals.